ಕನ್ನಡ ರಾಜ್ಯೋತ್ಸವ ಒಂದು ಅರ್ಥಪೂರ್ಣ ಭಾಷಣ. ವೇದಿಕೆಯಲ್ಲಿ ಆಸೀನರಾಗಿರುವ ಆದರಣೀಯ ಗಣ್ಯಮಾನ್ಯರಿಗೆ, ಗುರು ಹಿರಿಯರಿಗೆ ಹಾಗೂ ನನ್ನ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ಮೊದಲಿಗೆ ಎಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಆರಂಭಿಸುತ್ತೇನೆ. ಕನ್ನಡ ಒಂದು ಭಾಷೆಯಷ್ಟೇ ಅಲ್ಲ, ಅದು ನಮ್ಮೆಲ್ಲರ ಅಸ್ಮಿತೆ. ಕನ್ನಡವನ್ನು ವಿಶ್ವದ ಲಿಪಿಗಳ ರಾಣಿ ಎಂದು ಕರೆದಿದ್ದಾರೆ ಆಚಾರ್ಯ ವಿನೋಬಾ ಭಾವೆ. ಅಷ್ಟು ಸುಂದರ ಭಾಷೆ ನಮ್ಮ ಕನ್ನಡ. ಕನ್ನಡ ಭಾಷೆಗೆ 2,500 ವರ್ಷಗಳ ಸುದೀರ್ಘ ಇತಿಹಾಸವಿದೆ. ಅಲ್ಲದೆ ಕನ್ನಡ ನಾಡು ನುಡಿಯ ಈಗಿನ ಸ್ವರೂಪಕ್ಕೆ ಒಂದು ಸುದೀರ್ಘ ಹೋರಾಟದ ಹಿನ್ನೆಲೆಯೂ ಇರುವುದನ್ನ ಕನ್ನಡಿಗರು ಮರೆಯಬಾರದು. ಅದನ್ನು ಸಂಕ್ಷಿಪ್ತವಾಗಿ ಹೇಳಬಯಸುತ್ತೇನೆ. ದಕ್ಷಿಣ ಭಾರತದಲ್ಲಿ ಮೈಸೂರು ಸಂಸ್ಥಾನ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಮದ್ರಾಸ್ ಕರ್ನಾಟಕ, ಕೊಡಗು ಹೀಗೆ ಕನ್ನಡ ಮಾತನಾಡುವ ಪ್ರಾಂತ್ಯಗಳು ಅಲ್ಲಲ್ಲಿ ಹರಿದು ಹಂಚಿ ಹೋಗಿದ್ದವು. ಅವುಗಳನ್ನು ಒಂದುಗೂಡಿಸುವ ಅನಿವಾರ್ಯತೆ ಇತ್ತು. ಕನ್ನಡದ ಕುಲಪುರೋಹಿತ ಎಂದು ಕರೆಸಿಕೊಳ್ಳುವ ಆಲೂರು ವೆಂಕಟರಾಯರು 1905ರಲ್ಲಿಯೇ ಕರ್ನಾಟಕ ಏಕೀಕರಣ ಚಳುವಳಿಗೆ ಅಡಿಪಾಯ ಹಾಕಿದರು. ದೇವರಾಜ ಅರಸ್, ಆನಕ್ರು, ಶಿವರಾಮ ಕಾರಂತ, ಹುಯಿಲುಗೊಳ ನಾರಾಯಣರಾಯ, ಕುವೆಂಪು, ಮಾಸ್ತಿ ಮುಂತಾದ ಮಹನೀಯರು ಈ ಕನ್ನಡ ಹೋರಾಟಕ್ಕೆ ಕೈಜೋಡಿಸಿದರು. ಹಲವು ದಶಕಗಳ ಈ ಹೋರಾಟದ ಫಲವಾಗಿ ಭೌಗೋಳಿಕವಾಗಿ ಮತ್ತು ರಾಜಕೀಯವಾಗಿ ಕನ್ನಡ ಮಾತನಾಡುವ ಎಲ್ಲ ಪ್ರಾಂತ್ಯಗಳನ್ನ 1956ರ ನವೆಂಬರ್ 1ರಂದು ವಿಲೀನಗೊಳಿಸಲಾಯಿತು. ಹೀಗೆ ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು. ಬಳಿಕ 1973ರ ನವೆಂಬರ್ 1ರಂದು ಮೈಸೂರು ರಾಜ್ಯವು ಕರ್ನಾಟಕ ಎಂಬ ಹೆಸರು ಪಡೆಯಿತು. ಈ ದಿನವನ್ನು ಕನ್ನಡ ರಾಜ್ಯೋತ್ಸವವೆಂದು ಜಗತ್ತಿನಾದ್ಯಂತ ಕನ್ನಡಿಗರು ಆಚರಿಸುತ್ತಾರೆ. ಅಂದರೆ ಕರ್ನಾಟಕ ಏಕೀಕರಣಗೊಂಡ ದಿನವೇ ಕನ್ನಡ ರಾಜ್ಯೋತ್ಸವ. ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯೊಳು ತೆಕ್ಕನೆ ಮೈಮನ ಮರೆಯುವುದು. ರಾಷ್ಟ್ರಕವಿ ಕುವೆಂಪು ಬರೆದ ಈ ಸಾಲುಗಳು ಎಷ್ಟು ಅರ್ಥಪೂರ್ಣ ಅಲ್ಲವೇ? ನಾವೆಲ್ಲರೂ ಇಂದು 69ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ. ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕದಾದ್ಯಂತ ಯಾವುದೇ ಜಾತಿ, ಧರ್ಮ, ಅಂತಸ್ತಿನ ಭೇದವಿಲ್ಲದೆ ಕನ್ನಡ ಹಬ್ಬದಲ್ಲಿ ಪಾಲ್ಗೊಳ್ಳುತ್ತೇವೆ. ಈ ದಿನ ನಾಡಿನಾದ್ಯಂತ ಹಳದಿ ಕೆಂಪಿನ ಕನ್ನಡ ಬಾವುಟ ಎಲ್ಲೆಡೆ ರಾರಾಜಿಸುತ್ತದೆ. ಕುವೆಂಪು ರಚಿಸಿದ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆಯನ್ನು ಒಕ್ಕೊರಲಿನಿಂದ ಹಾಡಲಾಗುತ್ತದೆ. ತಾಯಿ ಭುವನೇಶ್ವರಿ ದೇವಿಗೆ ಪುಷ್ಪಗಳಿಂದ ನಮಿಸಲಾಗುತ್ತದೆ. ಶಾಲಾ ಕಾಲೇಜುಗಳಲ್ಲಿ ಅಷ್ಟೇ ಏಕೆ, ಸರ್ಕಾರದಿಂದಲೂ ಕನ್ನಡ ರಾಜ್ಯೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ವಿವಿಧ ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಗಳನ್ನ ಪ್ರದಾನ ಮಾಡಲಾಗುತ್ತದೆ. ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಹಬ್ಬ ಹೀಗಿದ್ರೆ ಎಲ್ಲರಿಗೂ ಖುಷಿ ತಾನೆ. ಆದ್ರೆ ಕೊನೆಯದಾಗಿ ಒಂದು ಮಾತು. ಪರಭಾಷೆಗಳ ಹಾವಳಿಯಿಂದ ಕನ್ನಡ ಇಂದು ನಲುಗುತ್ತಿದೆ. ಕನ್ನಡ ಭಾಷೆ ಮಾತನಾಡುವವರ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗುತ್ತಿದೆ. ಕನ್ನಡ ಹಳ್ಳಿಗಳಿಗೆ ಮಾತ್ರ ಸೀಮಿತವಾಗುತ್ತಿದೆ. ಆದರೂ ಇಂಗ್ಲಿಷ್ ವ್ಯಾಮೋಹದಿಂದ ಕನ್ನಡ ಶಾಲೆಗಳು ಮುಚ್ಚುತ್ತಿವೆ. ಪ್ರಮುಖ ವಲಯಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗಗಳಲ್ಲಿ ತಾರತಮ್ಯಗಳಾಗುತ್ತಿವೆ ಎಂಬ ಕೂಗು ಸಹ ಹೆಚ್ಚಾಗುತ್ತಿದೆ. ಇದು ಆತಂಕದ ವಿಚಾರ. ಕನ್ನಡ ನಮ್ಮ ಹೃದಯದ ಭಾಷೆಯಾಗಬೇಕು, ನಿತ್ಯದ ಉಸಿರಾಗಬೇಕು. ಆದರೆ ಹಾಗಾಗುತ್ತಿಲ್ಲ. ನವೆಂಬರ್ ತಿಂಗಳಲ್ಲಿ ಧುತ್ತನೆ ಜಾಗೃತವಾಗುವ ಕನ್ನಡ ಪ್ರೀತಿ ಬರೀ ತೋರಿಕೆಗಷ್ಟೇ. ತಮಿಳರ ಭಾಷಾ ಪ್ರೇಮ ನೋಡಿದರೆ ಅಚ್ಚರಿಯಾಗುತ್ತದೆ. ಕರ್ನಾಟಕದಲ್ಲಿ 6.5 ಕೋಟಿ ಜನರಿದ್ದರೂ 40% ಜನರ ವ್ಯಾವಹಾರಿಕ ಭಾಷೆ ಕನ್ನಡವಲ್ಲ. ಎಲ್ಲರೂ ಕರ್ನಾಟಕದಲ್ಲಿ ನೆಲೆಸಿದ ಮೇಲೆ ಕನ್ನಡದಲ್ಲೇ ವ್ಯವಹರಿಸಬೇಕು. ನೆನಪಿಡಿ, ಜ್ಞಾನಾರ್ಜನೆಗೆ, ಉದ್ಯೋಗಕ್ಕೆ ಬೇಕಾದರೆ ಯಾವುದೇ ಭಾಷೆಯನ್ನು ಕಲಿಯಿರಿ, ತಕರಾರಿಲ್ಲ. ಆದರೆ ನಮ್ಮ ಮನೆಗಳಲ್ಲಿ ಕನ್ನಡವನ್ನು ಜೀವಿಸಿ ಮತ್ತು ಆರಾಧಿಸಿ. ಕನ್ನಡ ಭಾಷೆ ಮಾತ್ರ ಸಮಾನವಾದದ್ದು. ರಾಜ್ಯೋತ್ಸವದ ಈ ಶುಭ ದಿನದಂದು ಕನ್ನಡ ನಾಡು ನುಡಿಯ ಉಳಿವಿಗಾಗಿ ಶ್ರಮಿಸುವ ಸಂಕಲ್ಪ ಮಾಡೋಣ ಎಂದು ಹೇಳುತ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.